ಹೆಸರು ರಮೇಶ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಓದುತ್ತಿರುವ ಶಾಲೆ ರಾಜ್ಯ ದೇಶ ಶಾಲೆ ಮೇಲನಹಳ್ಳಿ, ಚಿನ್ನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ನನ್ನ ಹೆಸರು ಯಶವಂತ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಗುರಾಜಿ ದೇಸಾಯಿ ವಸತಿ ಶಾಲೆ ಮೇಲನಹಳ್ಳಿ ಓದುತ್ತೇನೆ, ಚಿನ್ನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ನಾವು ಈ ಪ್ರೋಟೋಟೈಪನ್ನು ಸೆಲೆಕ್ಟ್ ಮಾಡೋದು ಕಾರಣ ಏನಂದರೆ, ಒಂದಿನ ನನ್ನ ಫ್ರೆಂಡು ಮನೆ ಮೇಲೆ ಕಳ್ಳರಿಂದ ಅಟ್ಯಾಕ್ ಆಯಿತು. ಆವಾಗ ನನ್ನ ಫ್ರೆಂಡು ಅವ್ರ ಕುಟುಂಬದನ್ನ ಉಳಿಸ್ಬೇಕು ಅಂತ ಏನು ವ್ಯವಸ್ಥೆನ ಒಳಗೋದ. ಅವ್ರ ಕಳ್ಳರ ಕೈ ಚಾಕಿತ್ತು. ಆಗ ಸಡನ್ನಾಗಿ ಬಂದಾಗಿಂದ ಆಮೇಲೆ ಚಾಕಿಂದ ಹಲ್ಲೆ ಮಾಡಿದ್ರು. ಇದನ್ನು ನಾವು ಇಟ್ಕೊಂಡು ಈ ಪ್ರೋಟೋಟೈಪ್ನ ಸೆಲೆಕ್ಟ್ ಮಾಡ್ಬೋದು. ಇದು ಎಲ್ಲೆಲ್ಲಿ ಸೌತಿಂದ ಗೆಳೆ ಗಣೇಶ. ಅವನು ಹೇಳ್ದ ಫ್ರೆಂಡ್ ಮೇಲೆ ಕಳ್ಳರು ಅಟ್ಯಾಕ್ ಆಯಿತು ಅಂತ. ಅದೇ ಅವ್ನು ಡೈರೆಕ್ಟಾಗಿ ನುಗ್ಗೋ ಬದಲು ಈ ಥರ ಸ್ಮಾರ್ಟ್ ರೋಬೋಟಿಕ್ ಕಾರ್ನ ಬಳಸ್ಕೊಂಡು ಅವ್ನು ಇದರಲ್ಲಿ ಕ್ಯಾಮ್ರಾ ಇರ್ತಾರೆ, ಅದರಲ್ಲಿ ನಾವು ನೋಡ್ಬೋದು ಅದರಲ್ಲಿ ಅವ್ರು ಕಳ್ಳರು ಎಷ್ಟು ಜನ ಇದ್ದಾರೆ, ನಾವು ಹೆಂಗೆ ಸೇಫ್ ಆಗ್ಬೋದು. ಆವಾಗ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ನಾವು ಸೇಫ್ ಆಗ್ಬೋದು. ಅಥವಾ ಈಗ ಎಲ್ಲಾರ ಭೂಕಂಪ ಇರುತ್ತೆ, ಅದರಲ್ಲಿ ಎಷ್ಟು ಜನ ಸಿಗಾಕೊಂಡಿರ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ಆಗ ನಾವು ಈ ರೋಬೋಟಿಕ್ ಕಾರ್ನ ಬಳಸ್ಕೊಂಡು ಅದರಲ್ಲಿ ಎಷ್ಟು ಜನ ಇದ್ದಾರೆ, ನಾವು ಅವ್ರನ್ನ ಹೆಂಗೆ ಸೇವ್ ಮಾಡ್ಬೋದು, ಆ ಥರ ಎಲ್ಲ ಬಳಸ್ಕೊಬೋದು. ಅದಕ್ಕೋಸ್ಕರ ಇದು ಯೂಸ್ ಆಗುತ್ತೆ. ಇದರಲ್ಲಿ ಏನೇನು ಬಳಸ್ಕೊಂಡಿದ್ದೀವಿ ಅಂತ ನಮ್ಮ ಫ್ರೆಂಡ್ ಯಶವಂತ ಹೇಳ್ತಾರೆ. ಇದರಲ್ಲಿ ನಾವು ಸೆನ್ಸರ್ ಕ್ಯಾಮ್ರಾ, ಪ್ರೊಸೆಸಿಂಗ್ ಬೋರ್ಡು, 3.7 ವೋಲ್ಟೇಜ್ ಬ್ಯಾಟ್ರಿ, 2 ಮೋಟಾರ್ ವೀಲ್ಸ್ ಮತ್ತು ಒಂದು ಸಪೋರ್ಟಿ ವೀಲನ್ನು ಬಳಸಿದ್ದೇವೆ. ಇದು ಆ ಜಾಗದ ಒಳಗೆ ಹೋಗಿ ಇದು ಸೆನ್ಸರ್ ವಿತ್ ಕ್ಯಾಮ್ರಾ ಅದನ್ನು ರೆಕಾರ್ಡ್ ಮಾಡಿ ಪ್ರೊಸೆಸಿಂಗ್ ಬೋರ್ಡ್ಗೆ ಕಳಿಸುತ್ತದೆ. ಈ ಪ್ರೊಸೆಸಿಂಗ್ ಬೋರ್ಡ್ ವೈಫೈ ಮೂಲಕ ನಮ್ಮ ಫೋನಿನಲ್ಲಿ ಕನೆಕ್ಟ್ ಆಗಿರುತ್ತೆ. ಇದು ಇಲ್ಲಿ ಏನು ನಡೆಯುತ್ತಿದೆ ಎಂದು ನಮ್ಮ ಫೋನ್ ಡಿಸ್ಪ್ಲೇಯಲ್ಲಿ ತೋರಿಸುತ್ತಿರುತ್ತದೆ ಮತ್ತು ನಮ್ಮ ಫೋನಿನ ಮೂಲಕ ಇದು ಕಂಟ್ರೋಲ್ ಮಾಡಬಹುದು. ಇದು ವರ್ಕಿಂಗ್ ಪ್ರೋಸೆಸ್ ನಮಗೆ ತೋರಿಸ್ತೀವಿ. ಈಗ ನೋಡ್ಬೋದು, ಇಲ್ಲಿ ಕ್ಯಾಮ್ರಾ ತೋರಿಸ್ತಿದೆ. ಈಗ ಫ್ರಂಟ್ ಹೋಗ್ತಿದೆ, ಬ್ಯಾಕ್ ಹೋಗ್ತಿದ್ರೆ ಬ್ಯಾಕ್ ಹೋಗ್ತಿದೆ, ಸೈಡು ಈ ಕಡೆ ಸೈಡು. ಇಲ್ಲಿ ಕ್ಯಾಮ್ರಾ ಇದೆ, ಇಲ್ಲಿ ನೋಡಿ ಮುಂದೆ ಹೋಯಿತು. ಇನ್ನು ನಾವು ಬೇಕಾದ್ರೆ ಕಂಟ್ರೋಲ್ ಮಾಡ್ಬೋದು ನಮ್ಮ ಮೊಬೈಲಲ್ಲಿ. ಕ್ಯಾಮ್ರಾನು ತೋರಿಸ್ತಿದೆ. ಈ ಪ್ರಾಜೆಕ್ಟ್ ಮಾಡೋಕ್ಕೆ ನಮಗೆ ಬೇಕಾದ ಮೆಟೀರಿಯಲ್ಸ್ ಕೊಟ್ಟ ನೀತಿ ಆಯೋಗ ಮತ್ತು ವಾಟರ್ಗೆ